ಬಟ್ ಈಗ ಒಂದೇ ಎಕ್ಸ್ಪೀರಿಯನ್ಸ್ ಅಲ್ಲ ಇಲ್ಲ. ಹಲೋ ಟು ರಿಚ್ ಪೀಪಲ್. ಬೈತಾ ಇದ್ದೀರಾ, ಹೇಳ್ತಾ ಇದ್ದೀರಾ. ಜಿಮ್ ಫಸ್ಟ್ ಬರ್ತಾರೆ, ಇವತ್ತು ಫಸ್ಟ್ ಬರ್ತಾರೆ. ಅದು ಮೇಕಪ್ಪೇ ಮಾಡಿಲ್ಲ, ಇಲ್ಲಿ ಜಗಳಾಡ್ತಾ ಇದ್ದೀರಿ ಇಬ್ರು. Okay, let's go. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ನಾನು ಒಂದು ಹೋಟ್ಲಿಂದ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಜಿಮ್ಗೆ ಹೋಗಿ ಮುಂಚೆ ಪ್ರೀ ವರ್ಕೌಟ್ ದಿನಕ್ಕೆ ಬಂದಿದ್ದೀನಿ. ನಾನು ಮತ್ತು ಮಾಸ್ಕ್ ಮ್ಯಾನು ಮತ್ತು ಅವ್ರ ವೈಫ್ 3 ಜನನು ಇವತ್ತು ಜಿಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇರೋದು. ಏನು ಅಂತ ಹೇಳ್ತೀನಿ. ಫಸ್ಟು ಒಂದು ದೋಸೆ ಆರ್ಡರ್ ಮಾಡಿದ್ದೀನಿ, ಬರಲಿ ಎತ್ಕೊಂಡ್ಬಂದ್ಮೇಲೆ ಮಾತಾಡೋಣ. ಗೈಸ್, ಮಾಸ್ಕ್ ಮ್ಯಾನು ಸಿಂಧೆ ಹೊತ್ಕೆದು ಒಂದೊಂದು ಸಿಂಗಲ್ ಇಡ್ಲಿ ಹೇಳಿದ್ರು, ಅದು ಆರ್ಡರ್ ಮಾಡಿ ತಂದು ಇಟ್ಟಿದ್ದೀನಿ. ನಂದು ದೋಸೆ ನಿನ್ನೆ ಸಡನ್ನಾಗಿ ಜ್ಞಾನೋದಯ ಆಗೋಯ್ತು. ಏನು ಮಾಡ್ತೀನಿ ನನ್ನ ಲೈಫಲ್ಲಿ, ನಾನು ಯಾಕೆ ಜಿಮ್ಮಿಗೆ ಹೋಗ್ತಾಯಿಲ್ಲ, ಯಾಕೆ ಡಯಟ್ ಮಾಡ್ತಾಯಿಲ್ಲ, ಸಖತ್ ಲೇಜಿ ಆಗಿಬಿಟ್ಟಿದ್ದೀನಿ, ಹಿಂಗಿದ್ರೆ ಆಗಲ್ಲ, ಹಂಗೆ ಹಿಂಗೆ ಅಂತ ನನಗೆ ನಾನು ಹೇಳ್ಕೊಂಡು ಇವತ್ತು ಎದ್ದು ಬೇಗ 8 ಗಂಟೆಗೆ ಜಿಮ್ಮಿಗೆ ಬಂದಿದ್ದೀನಿ. ಇನ್ಮೇಲೆ ಕರೆಕ್ಟಾಗಿ ವರ್ಕೌಟ್ ಮಾಡಬೇಕು ಆ್ಯಂಡ್ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು. ಬಿಕಾಸ್ ಒಂದು ಗುರಿ ಇದೆ, ಒಂದು ಗೋಲ್ ಇದೆ. ಆ ಡೇ ಅಷ್ಟರಲ್ಲಿ ನಾನು ಸರಿಯಾಗಿ ರಿಫ್ಟ್ ಆಗಿರಬೇಕು ಅಂತೇಳಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ. ಗೈಸ್, ಸೊ ಇಬ್ಬರು ಬಂದಿದ್ದಾರೆ ಜಿಮ್ಗೆ, ನಮ್ಮ ಸ್ಟೂಡೆಂಟ್ಸು. ಫಸ್ಟ್ ರೂಲ್ ಜಿಮ್ಮಲ್ಲಿ ಯಾವತ್ತೂ ಲಿಫ್ಟಲ್ಲಿ ಹೋಗಂಗಿಲ್ಲ. ಬನ್ನಿ, ನಾನು ಈ ಜಿಮ್ ಫಸ್ಟ್ ಇವತ್ತು ಫಸ್ಟ್ ಬರ್ತಾ ಇರೋದು. ಇಷ್ಟು ದಿನ ದುಡ್ಡು ಕೊಟ್ಟು ನಾನು ಮಾಸ್ಕ್ ಮ್ಯಾನು ಬಂದಿರಲಿಲ್ಲ, ಇವತ್ತು ಬಂದಿದ್ದೀವಿ. ಹೆಂಗಿದೆ ನೋಡೋಣ ಬನ್ನಿ ಜಿಮ್ಮು. ನೋಡಿ ಹಿಂಗಿದೆ, ಸ್ವಲ್ಪ ಚಿಕ್ಕ ಜಿಮ್ಮು, ಬಟ್ ಸಾಕು. ನಮ್ಮ ಮನೆ ಪಕ್ಕದಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ. ಖುಷಿ ಆಯ್ತು, ಅಟ್ಲೀಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಒಂದು ಜಿಮ್ ಬಂತಲ್ಲಪ್ಪ ಅಂತ. And as strong as a piece of amber, give me a breath like the fire so remember. Guys, so ಜಿಮ್ ಮುಗೀತು. ನಮ್ಮ ಸ್ಟೂಡೆಂಟ್ ನಂಬರ್ 1 ಅದಕ್ಕೆ ಅವರು ಹೇಳ್ದಂಗೆ 1 hour ಕಾರ್ಡಿಯೋ ಸೀರಿಯಸ್ ಆಗಿ ಮಾಡಿದ್ದಾರೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಈ ನನ್ನ ಮಗ ಇವನ್ಗೆ ಟ್ರೈಸಿಪ್ ವರ್ಕೌಟ್ ಮಾಡು ಅಂದರೆ ಮಗ ನೋವಾಗುತ್ತೆ ಅಂದ. ಸರಿ ಬ್ಯಾಕ್ ಮಾಡು ಅಂದರೆ ಮಗ ನೋವಾಗುತ್ತೆ ಅಂದ. ಎಲ್ಲ ನೋವು ಅಂದರೆ ಜಿಮ್ಮಿಗೆ ಏನಕ್ಕೆ ಮಗ ಬರ್ತೀಯಾ? ಹಾಂ, ಲಾಸ್ಟ್ ವಾರ್ನಿಂಗ್, ನಾಳೆಯಿಂದ ಸೀರಿಯಸ್ ಆಗಿ ಮಾಡಬೇಕು, ಆಯ್ತಾ? ಹಾಂ, ಸರಿ ಗೈಸ್, ಈಗ ನಾಳೆಯಿಂದ ನಡ್ಕೊಂಡು ಹೋಗ್ತೀನಿ, ಅವ್ರಿಂದ ಗಾಡೀಲಿ ಹೋಗ್ತಾರೆ, ನಾವು ನಾಳೆಯಿಂದ ಗಾಡಿ ಬರ್ತೀವಿ, ನಡ್ಕೊಂಡು ಬರ್ತೀವಿ. ಆಯ್ತು, ಬಾಯ್. ಗೈಸ್, ಗ್ಯಾಪಲ್ಲಿ ಎಳ್ನೀರು ಕಾಣಿಸ್ತು, ಎಳ್ನೀರು ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ಕುಡ್ದೆ, ಅದು ಐಕಲ್ರಿ, ಒಂದು ಕುಡ್ದೆ ಸಾಲಿಲ್ಲ, ಅದಕ್ಕೆ ಇನ್ನೊಂದು ತೊಗೊಂಡಿದ್ದೀನಿ. ಗೈಸ್, ನಾನು ಎಳ್ನೀರು ಕುಡ್ದು 5 ಎಳ್ನೀರನ್ನ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ. ಬನ್ನಿ ನೋಡಿ, ಒಂದೇ ಕಾಲು ಹಿಡ್ಕೊಂಡು ಹೋಗ್ತಾ ಇದ್ದೀನಿ 5. ರಿಯಾನಾ ಎಲ್ಲಿಪ್ಪ? ಅಮ್ಮಗೆ ತೊಗೊಂಡೋಗಿ ಎಳ್ನೀರುಗಳನ್ನ ಕೊಡಬೇಕು. ನಮ್ಮಮ್ಮ ಕಾಣ್ತಾ ಇಲ್ಲ ಮನೇಲಿ. ನಾನು ರೂಮ್ ಕ್ಲೀನ್ ಮಾಡ್ತಿದ್ದಾರೆ ಗೈಸ್ ನಮ್ಮಮ್ಮ. ನೋಡಿ, ಪ್ಲೀಸ್ ಫಾರ್ ಎವ್ರಿ ಒನ್ ಎಳ್ನೀರು ಟೇಕ್. ಅಬ್ಬಾ ಗೈಸ್, ನಮ್ಮ ಟುಮ್ ಹುಷಾರಿಲ್ಲ ಈಗಲೂ. ಟುಮ್ ಹೌ ಆರ್ ಯು ಫೀಲಿಂಗ್? ಹಾಂ, ಹೌದಾ? ಕೆಲ್ಸಕ್ಕೇನು ಹೋಗ್ಬೇಡ, ನಿಜ ಹೇಳು. ಹಾಂ, ಹಿಂಗೆ ಹೊಟ್ಟೆ ಉರ್ಸಿದ್ರೆ ಇನ್ನೂ ಒಂಥರ ಮಜಾ ಗೈಸ್. ಹೊಟ್ಟೆ ಉರಿಸ್ತಾ ಇದ್ರೆ ಮಜಾ ಬರುತ್ತೆ ಒಂಥರ. ನನ್ನ ತಮ್ಮಂಗೆ, ನಮ್ಮ ಅಕ್ಕಂಗೆ. ಗೈಸ್, ನಮ್ಮ ತಂಗಿಗೆ ತುಂಬ ದಿನ ಆಯಿತು ಹುಷಾರಿಲ್ಲ. ಇದನ್ನು ತಿಂತಲ್ಲ ನೋಡಿ, ಅವನು ಒಂದೇ ಒಂದು ಪೀಸ್ ತಿಂದಿದೆ ನನ್ನ ತಂಗಿ. ಸಿಸ್ಟರ್ ಸಾಯಿಲ್, ಯಾರು ಹೇಳ್ತೀಯಾ? ಕೊನೆ ಮಾತನಾರು ಹೇಳ್ತೀಯ? ಹೇಳು. ಏನು ಮಾಡೋದು ನೋಡಬೇಕು ಇವನ್ನ. ಗೈಸ್, ಫಸ್ಟ್ ನನ್ನ ರೂಮ್ ಕ್ಲೀನ್ ಆಗ್ತಾಯಿದೆ. ಅದಾದಮೇಲೆ ಇವತ್ತು ಎಲ್ಲರೂ ರೆಡಿ ಆಗಿಬಿಟ್ಟು ಒಂದು ಮದುವೆಗೆ ಹೋಗಬೇಕು. ನೀವು ತಮಿಳ್ ಶೀಟಲ್ಲಿ ನೋಡಿರ್ತೀರ. ಸೊ ಅದಕ್ಕೂ ರೆಡಿ ಆಗಬೇಕು. ಅದಕ್ಕೆ ಮುಂಚೆ ಒಂದಷ್ಟು ಮೀಟಿಂಗ್ಸು, ಕಾಲ್ಸ್ ಎಲ್ಲ ಅದೆಲ್ಲ ಅಟೆಂಡ್ ಮಾಡಿ ನಾನು ಫಟ್ ಅಂತ ರೆಡಿ ಆಗ್ತೀನಿ. ಗೈಸ್, ನಮ್ಮ ಅಕ್ಕ ನೋಡಿ ಸಡನ್ನಾಗಿ. ಹಾಂ, ಮಾಡು. ಕ್ವಶನ್ ಮಾಡೋದು, ಕ್ವಶನ್ ಕೇಳ್ದಲ್ಲ, ಮಾಡು ಮೂತಿ. ಹಾಂ, ಹಿಂಗೆ ಕೇಳ್ದ ನೀನು ಅಂತ ಮಾಡ್ತಾಳೆ ಮಕ್ಕನ ಬಂದ ತಕ್ಷಣ. ಗೈಸ್, ನಮ್ಮ ಅಕ್ಕ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ನೋಡಿ, ಬೆಳ್ಳಗಾಗಿ ಕ್ಲಿಯರ್ ಆಗ್ಬಿಟ್ಟಿದ್ದಾಳೆ ಸ್ಕಿನ್. ನೋಡಿ, ಬೆಳ್ಳಗಾಗಿದ್ದಾಳೆ, ಒಟ್ಟಿನಲ್ಲಿ ಬೆಳ್ಳಗಾಗಿದ್ದಾಳೆ, ಮತ್ತೆ ಕ್ಲಿಯರ್ ಆಗಿದೆ ಸ್ಕಿನ್ನು. ಒಂದಿಷ್ಟೆಲ್ಲ ಪಿಂಪಲ್ ಇತ್ತು ಅವಳಿಗೆ, ಒಂದು ಪಿಂಪಲ್ ಇಲ್ಲ. ಯಾಕೆ? ನೀರು ಜಾಸ್ತಿ ತೊಳಿತಿದ್ಯಾ? ನೀರು ಕುಡಿತೀನಿ, ನಿದ್ದೆ ಮಾಡ್ತಾ ಇದೀನಿ. ಆಮೇಲೆ ಫುಡ್ ಹೆಲ್ದಿ ಫುಡ್ ತಿಂತೀನಿ, ಜಾಸ್ತಿ ಜಂಕ್ಸ್ ಅವಾಯ್ಡ್ ಮಾಡ್ತೀನಿ. ಸೊ ಅದೆಲ್ಲ ಇಲ್ಲ. ನಿಮ್ದು ಕ್ಲಿಯರ್ ಇದೆಯಲ್ಲ, ಬಟ್ ಬೆಳ್ಳಗಿಲ್ಲ ಅಷ್ಟೇ. ನೀವು ಇಲ್ಲ, ನಮ್ಮ ಅಕ್ಕ ಬೆಳ್ಳಗಾಗ್ಬಿಟ್ಟಿದ್ದಾಳೆ ನಮ್ಮ ಅಮ್ಮಗಿಂತ. ಈಗ ಎಷ್ಟು ನೋಡಿ, ನೀವೇ ಹೇಳಿ. ನಮ್ಮ ಅಮ್ಮಗಿಂತ ಬೆಳ್ಳಗಾಗಿದ್ದಾಳೆ ನಮ್ಮ ಅಕ್ಕ. ನೋಡಿ, ಮೇಕಪ್ಪು ಮಾಡಿಲ್ಲ ಅವಳು. ಇರಿ, ಫೇಸ್ ವಾಶ್ ಮಾಡಿ ತೋರಿಸ್ತೀನಿ. ಮೇಕಪ್ಪೇ ಮಾಡಿಲ್ಲ. ಇರಿ,
ಹಿಂಗ್ ಹಾಕ್ಬಿಟ್ರೆ ಬಟ್ಟೆ ಹಾಳಾಗುತ್ತೆ. ಅವಳು ರೆಡಿ ಆಗ್ಬಿಡ್ಲಿ ಹಿಂಗೆ ಅಂತ ನಾನ್ ನಿಜ ಮೇಕಪ್ ಪ್ರೂಫ್ ಗೈಸ್ ಪ್ರೂಫ್ ನೋಡಿ. ಬಟ್ಟೆ ಹಾಳಾಗುತ್ತೆ. ಸುಮ್ನೆ ಒಂದು ಟವಲ್ ಹಾಕ್ಬಿಟ್ಟು ಮಾಡ್ಬೇಕಂದ್ರೆ ನಂಗೇನ್ ಬೇಜಾರು. ಅವಳಿಗೆ ಅಷ್ಟು ಕಾನ್ಫಿಡೆನ್ಸ್ ನೋಡಿ, ಮೇಕಪ್ ಹಾಕಿಲ್ಲ ಅವಳು ಅಂತ ಕಾನ್ಫಿಡೆನ್ಸ್. ವೆರಿ ಗುಡ್ ವೆರಿ ಗುಡ್. ಬರೀ ಮುಖ ಅಲ್ಲ, ಮನ್ಸುನು ಬೆಳ್ಳಗಿರ್ಬೇಕು. ಕಪ್ಪು ಮನ್ಸು ಇಟ್ಕೋಬೇಡ ಹೋಗು. ನಮ್ಮ ಫೋನು ಮತ್ತೆ ಆಚೆ ಇಟ್ಟಿದ್ರಂತೆ ನಮ್ಮ. ಮತ್ತೆ ಬರ್ತೀನಿ ಮಗ, ಮತ್ತೆ ಬರ್ತೀನಿ. ಮಾಸ್ಕ್ ಮ್ಯಾನ್ ಅವ್ರು ತಂದ್ಕೊಟ್ರು. ಎಷ್ಟು ಸರಿ ಅಂತ ನಾನು ನಮ್ಮ ಅಮ್ಮಗೆ ಹೇಳೋದು ಬುದ್ಧಿ ಮಾತು, ಬಟ್ ಅವ್ರ ಬುದ್ಧಿನೇ ಕಲಿತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಜಗಳ ಆಡ್ತವ್ರ ಗೊತ್ತಿಲ್ಲ. ಜಗಳ ಆಡ್ತಾ ಇದ್ದೀರಿ ಇಬ್ರು. ಎಂತ ಮಗನ ಜನ್ಮ ಕೊಟ್ಟೆ ನಾನು, ನನ್ ಮಾತೇ ಕೇಳಲ್ಲ ಅಂತ ನನ್ ಮಗ. ಗಾಯ್ಸ್ ನಮ್ಮ ಅಮ್ಮಗೆ ಒಂದಷ್ಟು ಸ್ಕಿನ್ ಕೇರ್ ಎಲ್ಲ ಮಾಡಿಸ್ಬೇಕಂತ ಇವತ್ತು. ಅದಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಸ್ಪಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಂಚೂರು ಮಾಡಿಸ್ಬೇಕು, ಬಟ್ ಒಂದು ಮೀಟಿಂಗ್ ಇದೆ, ಮುಗಿಸ್ಬಿಟ್ಟು ಬಂದು ನಾನು ಸ್ಕಿನ್ ಕೇರ್ ಮಾಡಿಸ್ತೀನಿ. ಗೈಸ್ ನಮ್ಮ ಅಮ್ಮ ಫಸ್ಟು ಬೆಳ್ಳಗಾಗಕ್ಕೆ ಒಂದು ಟ್ರೀಟ್ಮೆಂಟು ಮತ್ತು ಐಬ್ರೋಸು ಎಲ್ಲ ಮಾಡಿಸ್ಬೇಕಂತೆ. ಅವ್ರು ಮಾಡಿಸ್ಕೊಂಡು ಬರ್ಸೋ ಒಂದು ಮೀಟಿಂಗ್ ಮುಗಿಸಿರ್ತೀನಿ. ವಾಪಸ್ ಆಮೇಲೆ ನಾನು ಒಂಚೂರು ಸರ್ವಿಸ್ಗಳು ಮಾಡಿಸೋದಿದೆ ಬೆಳ್ಳಗಾಗಕ್ಕೆ, ಬಂದು ಮಾಡ್ಸೋಣ. ಗೈಸ್ ನಮ್ಮ ಅಮ್ಮದು ಫಸ್ಟು ಫೇಶಿಯಲ್ ನಡೆಯುತ್ತಂತೆ, ಅಷ್ಟರಲ್ಲಿ ನಾನು ಹೋಗಿ ಬರ್ತೀನಿ. ಬಾಯ್ ಗೈಸ್. ಫೈನಲ್ ಮೀಟಿಂಗ್ ವಾಪಸ್ ಬಂದಿದ್ದೀನಿ. ಅಮ್ಮ ಏನೇನು ಟ್ರೀಟ್ಮೆಂಟ್ ಮಾಡಿಸ್ತೀನಿ ನೋಡೋಣ ಬನ್ನಿ. ನೋಡಿ ಗೈಸ್, ಕಲರಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಬೆಳ್ಳಗಾಗಿದ್ದಾರೆ. ಏನೇನು ಮಾಡಿಸಿದ್ರಿ? ಅಷ್ಟೇನು ಐಬ್ರೋಸು ಆಗೋಗ್ಬಿಟ್ಟಿದೆ ಗೈಸ್. ಕಲರಿಂಗ್ ಮಾಡಿಸ್ತಾ ಇದ್ದಾರೆ ಈಗ. ನಮ್ಮದು ಇನ್ನು ಕಲರಿಂಗ್ ಎಲ್ಲ ಇದೆ. ಈಗ ನಾನು ಹೋಗಿ ರೆಡಿ ಆಗಬೇಕು. ಸೊ ಅವರು ಇದನ್ನು ಮುಗಿಸಿ ಮನೆಗೆ ಬಂದು ಅವರು ರೆಡಿ ಆಗ್ತಾರೆ. ಆಲ್ ಗುಡ್ ಅಲ್ಲ? ಹೆಂಗಿದೆ ಸ್ಪಿನ್ ಸರ್ವೀಸು? ಚೆನ್ನಾಗಿದೆ. ನಮ್ಮ ಹುಡುಗ ಗೊತ್ತಿರೋ ನನಗೆ ಮಾಡ್ತಾರೆ. ಡನ್. ಬಾಯ್. ನೀವು ಯಾರು ಹೇರ್ ಕಟ್ಟರ್ ನೋಡಿದ್ರೆ ನಮ್ಮ ಫ್ರೆಂಡ್ ಗೈಸ್. ನಾವು ಮನೇಲಿದ್ದೆ, ನಮ್ಮನ್ನು ಬಿಟ್ಬಿಟ್ಟು ಹೋದೆ. ನಮ್ಮ ಫುಲ್ಲು ವಾಮಿಟ್ ಮಾಡಿಬಿಟ್ಟಿದ್ದಾರಂತೆ. ಅಲ್ಲಿ ವಾಪಸ್ ಓಡ್ ಬಂದ್ವಿ ನಾವೆಲ್ಲ ಟೀಮವರು. ನಮ್ಮ ವಾಶ್ ಮಾಡೋಕ್ಕೆ ಹೇಳಿದ್ದೀವಿ. ಈಗ ನೋಡಿ ತಲೆ ಕ್ರೀಮ್ ಹಚ್ಕೊಂಡಿದ್ದಾರಲ್ಲ ಏನೋ, ಅದನ್ನು ವಾಶ್ ಮಾಡಿ ಕರ್ಕೊಂಡು ಹೋಗ್ಬೇಕು ಈಗ. ಗೈಸ್ ನಮ್ಮ ಅಮ್ಮ ಆಚೆ ಹೋಗೆಲ್ಲ ದೋಸೆ ತಿಂದಿದ್ದಾರಂತೆ. ನಮ್ಮ ಪಾಪ ರೆಡಿಯೆಲ್ಲ ಆದರೂ ಹೋಗ್ಬೇಕು ಅಂತ ಆಸೆಯಲ್ಲಿ, ಬಟ್ ಅವ್ರಿಗೆ ಸಖತ್ತು ಹುಷಾರಿಲ್ಲದ ಥರ ಆಗೋದು ಸಡನ್ನಾಗಿ. ನಾನು ಯಾವುದೋ ದೋಸೆ ತಿಂದ್ಬಿಟ್ಟು ಫುಲ್ ವಾಮಿಟ್ ಆಗಿಬಿಟ್ಟಿದೆ. ವಾಮಿಟು ಮತ್ತು ತಲೆ ಸುತ್ತದೆಲ್ಲ ಆಗಿಬಿಟ್ಟಿದೆ. ಅದಕ್ಕೆ ನಾವು ಅಪ್ಪ ಕರ್ಕೊಂಬಂದು ನಾವು ಅಪ್ಪ ಮಲಗಿಸಿದ್ದೀವಿ. ಈಗ ಮದುವೆಗೆ ಹೋಗಬೇಕು. ಪಾಪ ಮನೋಜ್ ಬ್ರೋ ಮನೆಯವ್ರಿಗೂ ಬಂದಿದ್ದರು. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ತಾಯಿದ್ದೀವಿ. ನಮ್ಮ ತುಂಬ ಹುಷಾರಿಲ್ಲ, ನಮ್ಮ ಅಪ್ಪಂಗೂ ಹುಷಾರಿಲ್ಲ. ಅಪ್ಪ ನೀವು ಬರಲ್ಲ ಅಲ್ಲ? ಮಮ್ಮಿ ನೋಡ್ಕೋಬೇಕಲ್ಲ, ಸಾಯಿ ನೋಡ್ಕೋಬೇಕಲ್ಲ. ಸರಿ ಆಯಿತು, ನಾವು ಬರ್ತೀವಿ. ಸಾರಿ ಕೊಡ್ಕೋಬೇಕು ನಾನು ಅಂತ. ಮೇಕಪ್ ಸ್ಯಾರಿ ಎಲ್ಲ ಅದಕ್ಕೆ ಹೋಗಿದ್ದವಳು ರೆಡಿ ಆಗಕ್ಕೆ, ಬಟ್ ನೋಡಿದ್ರೆ ಹೋಗಿಲ್ಲ. ರೆಡಿ ಆಗಿ ರಿಲಿ ಇಟ್ಸ್ ಓಕೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ರೆಸ್ಟ್ ಮಾಡಲಿ. ಅವ್ರ ಮನೆಗೆ ಒಂದ್ಸರಿ ಹೋಗಿ ಬಂದ್ಬಿಡೋದು ಅಷ್ಟೇ. ಬಾಯ್ ಪಪ್ಪ, ಬಾಯ್. ಗೈಸ್ ನಮ್ಮ ಅಪ್ಪನೂ ಬರ್ತಿಲ್ಲ, ಬೇಜಾರಾಗ್ತಿದೆ. ಎಲ್ರಿಗೂ ಹುಷಾರಿಲ್ಲ ನಮ್ಮ ಮನೇಲಿ. ಇಲ್ಲ ಯಾವಾಗ ಸರಿ ಹೋಗ್ತಾರೆ ನೋಡ್ಬೇಕೀಗ. ನಾವು ನಮ್ಮ ಅಕ್ಕ ಸ್ವಲ್ಪ ಸೇಫ್ ಆಗಿದ್ದೀವಿ. ಈಗ ನಮ್ಮ ಅಕ್ಕನೂ ಪಿಕ್ ಮಾಡ್ಕೊಂಡು ನಾವು ನಮ್ಮ ಅಕ್ಕ ಇಬ್ಬರು ಹೋಗ್ತಿರೋದು ಮದುವೆಗೆ. ಗೈಸ್ ಒಂಥರ ಕ್ರೇಜಿ ಫೀಲಿಂಗು. ಇವತ್ತು ಹಾಕಿರೋ ಸೂಟು ನಂಗೆ ಸಕ್ಕತ್ತಾಗಿ ಕಾಣ್ತಾ ಇದೆ. ನಾನು ಇದನ್ನು ನನಗೆ ಒಂದು ಕ್ರಿಯೇಟರ್ ವೇರ್ ಮಾಡಿದ್ರು, ನಾರ್ತ್ ಕ್ರಿಯೇಟರು. ಸೊ ಅವ್ರ ಥರನೇ ಬೇಕು ನನಗೆ ಅಂತೇಳಿ ಹೊಲಿಸಿದ್ದೀನಿ ನಾನು. ಮುಂದೆ ಒಂದು ಸೂಟ್ಸ್ ಇರುತ್ತಲ್ಲ, ಫೀಲಿಂಗೇ ಬೇರೆ ಗೈಸ್. ಐ ಫೀಲ್ ಕ್ರೇಜಿ ಆ್ಯಂಡ್ ನನಗೆ ಸಕ್ಕತ್ತಾಗಿ ಕಾಣ್ತಿದೆ. ಈ ಟೈನ ನಾನೇ ಸುಮ್ಮನೆ ಹಿಂಗೆ ಹಾಕೊಂಡಿದ್ದೀನಿ. ಅದು ಹೆಂಗೆ ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ ಗೈಸ್. ನಾನು ಲೇಟ್ ಆಯಿತು ಅಂತ ಓಡಿ ಎದ್ದು ಬಿದ್ದು ರೆಡಿಯಾಗಿ ಬಂದಿದ್ದೀನಿ. ನಮ್ಮ ಅಕ್ಕ ಇನ್ನೂ ರೆಡಿಯಾಗಿಲ್ಲ. 5 ನಿಮಿಷ ವೆಯ್ಟ್ ಮಾಡು ಬರ್ತೀನಿ ಅಂತಿದ್ದಾಳೆ ಈಗ. ಅವಳು 5 ನಿಮಿಷ ಅಲ್ಲ ಗೈಸ್, ಅದು ಅಮ್ಮಮ್ಮ ಅಂದರೆ ಈಗ 45 ಮಿನಿಟ್ಸ್ ಬೇಕು ಗೈಸ್. ನಾನು ಬಂದು 15 ನಿಮಿಷ ಆಯಿತು. ನಂದೊಂದು ವ್ಲಾಗ್ ಪ್ಲೇ ಮಾಡಿ ಫುಲ್ ವ್ಲಾಗ್ ನೋಡಿ ಮುಗಿಸಿದ್ದೀನಿ. ಇನ್ನೂ ನಮ್ಮ ಅಕ್ಕ ಬಂದಿಲ್ಲ. ಟೈಮ್ ಹತ್ತತ್ರ 8 ಗಂಟೆ ಆಗ್ತಾಯಿದೆ ಗೈಸ್. ಏನು ಮಾಡಲಿ ನೋಡಿ. ಮೇಲೆ ಹೋಗೋಣ ಅಂದರೆ ನಂಗೆ ಲೇಸಿನೆಸ್. ಅಯ್ಯೋ ಇಳಿದು ಹೋಗಿ ಮತ್ತೆ ಕರ್ಕೊಂಡು ಕೆಳಗೆ ಬರಬೇಕಲ್ಲಪ್ಪ ಅಂತ. ನಾನು ಮೇಲೆ ಹೋದರೂ ಅವಳು ಬರೋ ಟೈಮ್ಗೆ ಬರೋದು. ಅದಕ್ಕೆ ಎಲ್ಲ ಕೂತ್ಕೊಂಡು AC ಹಾಕೊಂಡು ಚಿಲ್ ಮಾಡ್ತಾಯಿದ್ದೀನಿ, ಬೇಗ ಬರಲಿ ಅಂತ ಕಾಯ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು. ಕೇಳಿ ಫೋನ್ ಮಾಡಿಬಿಟ್ಟು, ನಿಮ್ಮ ಯೋಜನೆಯ ಮಾನ್ಯತೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತದೆ. ಶೀಘ್ರದಲ್ಲೇ ಅಂದಾಗ ಸಮಾಧಾನ ಆಯಿತು, ಮುಗಿದೋಯ್ತು ಅಂತೇಳಿ ಬೇಜಾರಾಗ್ಬಿಡ್ತಿತ್ತು. ವ್ಲಾಗಲ್ಲಿ ಹಿಂಗೆ ಬಂದ್ಬಿಡ್ತಲ್ಲಪ್ಪ ಅಂತ. ಬರ್ತ್ಯಾ? ನಾನು ಹೋಗ್ಲಾ? ಬರ್ತ್ಯಾ? ಹೋಗ್ಲಾ? 2 ನಿಮಿಷ ಕಾಯ್ತೀನಿ ಅಷ್ಟೇ. ಬಾಯ್ ಗೈಸ್. ನಮ್ಮ ಅಕ್ಕ ಬಂದ್ಲು ನೋಡಿ. ನಮ್ಮ ಪ್ರಿನ್ಸಸ್ ತರ ರೆಡಿ ಆಗ್ಬಿಟ್ಟಿದ್ಯಾ? ಸಖತ್ತಾಗಿದೆ, ಸೂಪರ್ ಕಲರ್, ಪ್ರಿನ್ಸಸ್ ತರ ಕಾಣ್ತಾಳೆ ನೋಡಿ ಗೈಸ್ ನಮ್ಮ ಅಕ್ಕ. ನಮ್ಮ ಅಕ್ಕ ಈಗ ಇಲ್ಲಿಂದ ಅವರ ಫೀಮೇಲ್ ಫ್ರೆಂಡ್ಸ್ ಇದ್ದಾರೆ ಒಂದಷ್ಟು ಜನ, ಅವರ ಜೊತೆ ಹೋಗ್ತಾಳೆ ಆಚೆ. ಇದಾದ್ಮೇಲೆ ಗೈಸ್ ಫೈನಲಿ ಹೊರಟಿದ್ದೀವಿ. ಆಲ್ಮೋಸ್ಟ್ 35 ಮಿನಿಟ್ಸ್ ನಮ್ಮ ಅಕ್ಕ ವೆಯ್ಟ್ ಮಾಡ್ತಿದ್ದಳು ನನಗೆ. ನಾನು ಹೇಳ್ದೆ ಅಲ್ವಾ 5 ನಿಮಿಷ. ಹೌದಾ, ಸರಿ ಆಯ್ತು. ನಾನು ನೀನು ವೈಟ್ ಅಂತ ಅನ್ಕೊಂಡೆ, ನೀನು ವೈಟ್ ವೇರ್ ಮಾಡ್ತೀಯ ಅಂತ. ಬಟ್ ಅದು
ಸೀಟ್ ಹಿಂದೆ ಯಾಕೆ ಅನ್ಕೋತಿದ್ಯಾ ಗೈಸ್? ನನಗೆ ವೈಟ್ ಒಂಥರ ಕಾನ್ಫಿಡೆನ್ಸ್ ಗೈಸ್. ನನಗೆ ಕಾನ್ಫಿಡೆಂಟ್ ಆಗಿರ್ಬೇಕು, ನನಗೆ ವೈಟ್ ಹಾಕ್ತೀನಿ. ವೈಟ್ ಬೇಸಿಕ್ ಕಲರ್ಸ್ ಮೇಲೆ ಕಾನ್ಫಿಡೆಂಟ್. ಸೊ ಎಲ್ಲರದ್ದು ಒಂದೊಂದು ಕಲರ್ ಇರುತ್ತೆ. ಇವಾಗ ಬೆಳ್ಳಗೆ ಕಾಣಿಸ್ತಾ ಇದೀನಾ ಹೇಳು? ಮೇಕಪ್ ಮಾಡಿದ್ಯಾ ತಾನೆ? ಅದಕ್ಕೆ ಇಲ್ಲ ಗೈಸ್, ನಮ್ಮ ಅಕ್ಕ ಸ್ಕಿನ್ ತುಂಬಾ ಚೇಂಜ್ ಆಗಿದೆ. ಫುಲ್ಲು ಕ್ಲಿಯರ್ ಸ್ಕಿನ್ ಆಗ್ಬಿಡಿದಾಳೆ ನಮ್ಮ ಅಕ್ಕ. ನಮ್ಮ ಅಮ್ಮ ತರ ಕ್ಲಿಯರ್ ಸ್ಕಿನ್ ನಮ್ಮ ಅಕ್ಕದು. ನಂದು ನನ್ನ ತಮ್ಮಂದು ನಮ್ಮ ಅಪ್ಪನ ತರ. ನಂದು ಅವಾಗಿಂದನೂ ಹಂಗೆ ಇದ್ದಿದ್ದು. ಬಟ್ ನಾನು ನೈಟ್ ಶಿಫ್ಟ್ ಇಂದ ನನ್ನ ಸ್ಕಿನ್ ತುಂಬಾ ಚೇಂಜಸ್ ಆಗ್ತಿತ್ತು ಅಷ್ಟೇ. ನೈಸ್ ನೈಸ್. ಈಗ ಗಿಫ್ಟ್ ತೊಗೊಂಡೋಗ್ಬೇಕು. ಏನು ಗಿಫ್ಟ್ ತೊಗೊಳೋದು ಅಂತ ನೋಡೋಣ ಬನ್ನಿ. ಸೊ ಇದೆಷ್ಟು? ಇದು ಚೆನ್ನಾಗಿದೆ. ಲೈಫಲ್ಲಿ ಗಿಫ್ಟ್ ವಿಷಯ ಇನ್ನೂ ಅಪ್ಡೇಟ್ ಆಗಬೇಕು. ಏನು ತೊಗೋಬೇಕು ಅನ್ನೋದು ಗಿಫ್ಟ್ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಟೆನ್ಷನ್ ಆಗಿಬಿಡ್ತೀನಿ. ನಂಗೆ ಇಲ್ಲಿದೆ ಟೆನ್ಷನ್ ಇವಾಗ, ಅಯ್ಯೋ ಅಂತ. ಮೊದಲೇ ಲೇಟ್ ಆಗಿದೆ, ಅದರಲ್ಲಿ ಗಿಫ್ಟ್ ಬೇರೆ. ಅದೇ ಚೆನ್ನಾಗಿದೆಯಾ? ನಮ್ಮ ಅಕ್ಕಾಗ ಬಿಟ್ಬಿಡ್ತೀನಿ ಏನು ಬೇಕು ಸೆಲೆಕ್ಟ್ ಮಾಡಲಿ ಹೋಗೋ ಅಂತ. ಗಿಫ್ಟ್ ಟ್ರ್ಯಾಪ್ ಪ್ಯಾಕ್ ಆಗ್ತಿದೆ ಗೈಸ್. ಫೈನಲಿ ಗಿಫ್ಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸಖತ್ ಭಾರ ಇದೆ ಗೈಸ್. ಇದನ್ನು ತೊಗೊಂಡು ಹೋಗಿ ಕೊಟ್ಟು ಮಾತಾಡಿ ವಾಪಸ್ ಬರಬೇಕು. ಲೆಟ್ಸ್ ಗೋ ಗೈಸ್. ಸಿಗ್ನಲಲ್ಲಿ ಯಾರೋ ಆಂಟಿ ಹೂವು ಮಾಡ್ತಿದ್ರು. ಸೊ ನಾವು ನಮ್ಮ ಅಕ್ಕಗೆ ಒಂದು ಬೊಕ್ಕೆ ತೊಗೊಂಡಿದ್ದೀವಿ. ನೋಡಿ, ನಮ್ಮ ಅಕ್ಕ ಕಾಣ್ತಾ ಇಲ್ಲ, ಸಾರಿ, ಫೌಂಡೇಶನ್ ಹಾಕಿದ್ದಾಳೆ. ಅದ್ರ ಚೆನ್ನಾಗಿದೆಯಾ ಫ್ಲವರು? ವೆಲ್ಕಮ್ ವೆಲ್ಕಮ್. ನಾನು ಆಲ್ಮೋಸ್ಟ್ ರೀಚ್ ಆದ್ವಿ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಮ್ಯಾಪ್ ಹಾಕ್ದಿರಾ ಎಲ್ಲೋ ಒಂದು ಕಡೆ ಹೋಗ್ತಾ ಇರೋದು ಗೈಸ್. ಬಿಕಾಸ್ ಕಾನ್ಫಿಡೆಂಟಾಗಿ ನನಗೆ ಗೊತ್ತು, ಹಿಂಗೆ ಹೋಗಿ ರೈಟ್ ಹೋದರೆ ಪ್ಯಾಲೇಸ್ ಗ್ರೌಂಡು, ಅಲ್ಲಿ ಗೇಟ್ ನಂಬರ್ ಕಾಣಿಸುತ್ತೆ. ಬಿಕಾಸ್ ನಾನು ಆರ್ಕೆಸ್ಟ್ರಲ್ಲಿ ಪ್ಲೇ ಮಾಡೋಕ್ಕೆ ಬರ್ತಿದ್ದೆ ಪ್ಯಾಲೇಸ್ ಗ್ರೌಂಡಿಗೆ. ಸೊ ಸುಮ್ಮನೆ ಆ್ಯಕ್ಟ್ ಮಾಡೋದು ಸ್ಟೇಜ್ ಮೇಲೆ. ಲೈವ್ ಶೋಸ್ ಎಲ್ಲ ನಡೆಯುತ್ತಲ್ಲ, ಲೈವ್ ಶೋ ಥರ ನಾವು ಸುಮ್ಮನೆ ಡೌ ಮಾಡ್ತಿದ್ವಿ. ಮುಂದೆರೋರು ಹಾಡು ಆಡ್ತಿದ್ರು ಕ್ಯಾರೋಕೆ ಇಟ್ಕೊಂಡು. ನಾವು ಗಿಟಾರ್ ಒಂದಿನ ಗಿಟಾರ್ ಪ್ಲೇ ಮಾಡೋ ಥರ ಆ್ಯಕ್ಟ್ ಮಾಡೋದು, ಒಂದಿನ ಡ್ರಮ್ಸ್ ಪ್ಲೇ ಮಾಡೋ ಥರ ಆ್ಯಕ್ಟ್ ಮಾಡೋದು, ಒಂದೊಂದಿನ ಒಂದೊಂದು ಸರಿ ಬಂದರೆ. ಸೊ ಇವಾಗ ಒಂದು ಮದುವೆ ಹೋಗ್ತಾ ಇದ್ದೀವಿ. ಮುಂಚೆ ಎಲ್ಲ ಹೋಗಿದ್ದೀವಿ ಮದುವೆಗೆಲ್ಲ. ಲೆಟ್ಸಿ ಹೇಗಿದೆ ಅಂತ. ಹಚ್ಕೋ ನೋಡಿ ಗೈಸ್, ಹೆಂಗಿದೆ ಟ್ರಾಫಿಕ್ ಇದು. ಆ ಕಡೆ ಇರೋರು ಪಾಪ ಮೂವೇ ಆಗ್ತಾ ಇಲ್ಲ. ಅಲ್ಲ, ನೈಟ್ ದುಬೈಯಲ್ಲಿ ಈ ತರನೇ ಲೈಟಿಂಗ್ಸ್. ಹೌದು, ಟ್ರಾಫಿಕ್ ಹಿಂಗೆ ಇರುತ್ತೆ ದುಬೈಲಿ ಒಂದೊಂದು ಕಡೆ. ಓ, ನಾವು ಸಿಕ್ಕಾಕೊಂಡ್ವಿ ಅನ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಮದುವೆ ನಡೀತಿರುತ್ತೆ ಇವತ್ತು. ತುಂಬ ಡೇಟ್ ಇವತ್ತು ಮದುವೆ ಡೇಟ್ ಅನ್ಸುತ್ತೆ. ಅದಕ್ಕೆ ನಾವು ಗೇಟ್ ನಂಬರ್ 8ಗೆ ಹೋಗ್ಬೇಕು. ನೋಡ್ತಾ ಇರೋ ಲೆಫ್ಟ್ ಸೈಡ್ ಬರೀ ಮಾತಾಡ್ತಾಳೆ, ಬೇಡದಿರೋ ಮಾತೇ ಆಡೋದು. ನೀನ್ ಹೇಳಿದಕ್ಕೆ ನಾನು ಆನ್ಸರ್ ಮಾಡಿದೆ. ನಿನ್ಗೆ ಆನ್ಸರ್ ಮಾಡೋದು ನಾನು ಕೇಳೂ ಇಲ್ಲ. ಸೊ ಪ್ಲೀಸ್ ಡೋಂಟ್ ಯೂಸ್ ಯುವರ್ ಬ್ರೈನ್. ದಿಸ್ ಬ್ರೈನ್ ಡೋಂಟ್ ಯೂಸ್ ಯುವರ್ ಬ್ರೈನ್ ಪ್ಲೀಸ್. ಯಾ, ಗೇಟ್ ನಂಬರ್ 8ಗೆ ಹೋಗ್ಬೇಕು. ಪರವಾಗಿಲ್ಲ, ಸ್ವಲ್ಪ ಆದ್ರೂ ಮೂವ್ ಆಗ್ತಿದೆ ಇಲ್ಲಿ. ಈ ರೋಡಲ್ಲಿ ಗಾಡಿ, ಆ ರೋಡಲ್ಲಿ ಮೂವೇ ಆಗ್ತಿರ್ಲಿಲ್ಲ. ಮೇ ಬಿ. ನೋಡಿ, ಲೈಟ್ಸ್ ಎಲ್ಲ ಕ್ರೇಜಿ ಆಗಿದೆ. ಸಖತ್ ಭಾರ ಇದೆ ಅದು. ಸ್ವಲ್ಪ ದೂರ ನಮ್ಮ ಅಕ್ಕ, ಸ್ವಲ್ಪ ದೂರ ನಾನು. ಬನ್ನಿ ನೋಡಿ, ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ. ನನ್ನ ಔಟ್ಫಿಟ್ ನೋಡಿ ಗೈಸ್ ಹೇಗಿದೆ ಅಂತ. ಇದು ನಮ್ಮ ಅಕ್ಕ ದಪ್ಪ ಇದ್ದಾಳಂತ ಒಂದು ಟೈಮಲ್ಲಿ ಹಾಕೊಳ್ಳೋಕೆ ಆಗಿರ್ಲಿಲ್ವಂತೆ. ಇವಾಗ ಅವಳು ಸಣ್ಣಾಗಿ ಹಾಕೊಂಡಿರೋದಂತೆ. ಜಸ್ಟ್ 1 ಮಂತಲ್ಲಿ. 1 ಮಂತಲ್ಲಿ ಚೆನ್ನಾಗಿ ತಿಂದು ಸಣ್ಣ ಆಗಿರೋದು. ನೀವು ಗೈಸ್ ಹೆಂಗ್ ತಿಂದ್ರೇನು ನಾವು ಎಷ್ಟು ತಿನ್ಬೇಕಂತ ನಮಗೆ ಗೊತ್ತಿರುತ್ತೆ. ಆಯ್ತು ಸರಿ, ಮಕ್ಕಕ್ಕೆ ಆಗ್ತಿಲ್ಲ ಯಾಕೆ? ನಾನು ಹೆಂಗೆ ಇಟ್ಕೊಂಡು ಬರ್ಬೇಕಲ್ವ ಅದಕ್ಕೆ. ಯಪ್ಪ ಏನು ಭಾರ ಇದೆಯಪ್ಪ ಇದು, ಹಿಡ್ಕೊಳಕ್ಕೆ ಆಗ್ತಿಲ್ಲ ಆ ಕೈಯಿಂದ ಈ ಕೈ. ಗೈಸ್ ಇವರು ಆನ್ ಟೈಮ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ನಾನು 7 ಗಂಟೆಗೆ ಹೊರಟಿದ್ದು. ಟೈಮ್ ಬಂದು 9 ಗಂಟೆ. ಯೂಶಲಿ ಅಷ್ಟೊತ್ತಿಗೆ ಬರೋದು. ಬನ್ನಿ, ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಹೋಗೋಣ. ಒಂದು ಐಟಮ್ನ ಬೇಡ ಅನ್ಬಿಟ್ಟು ನನಗೆ ಶಾಕ್ ಆಗ್ತಿದೆ ಗೈಸ್. ರೂಟಲ್ ಆಗಿ ನನ್ನ ಜೊತೆ ಪರ್ಸ್ನಲಿ ತುಂಬಾ ಜನ ಇದ್ದು ನಂಗೆ ಅಭ್ಯಾಸ. ನಾವು ನಮ್ಮ ಅಕ್ಕ ಫಸ್ಟ್ ಟೈಮ್ ಒಂದ್ಸತಿ ಒಂದು ಮದುವೆಗೆ ಬಂದಿರೋದು. ನಮ್ಮ ಜೊತೆ ಒಂದು ಅಮ್ಮ ಮನೇಲಿ 5-6 ಜನ ನನ್ನ ಟೀಮ್ ಅವರಾದ್ರೂ ಇದ್ದೇ ಇರ್ತಾರೆ. ಕೊಡಿಯೋದು ನಾವು ನಮ್ಮ ಅಕ್ಕ ಇಬ್ಬರೇ ಬಂದಿರೋದು. ಬಂದು ಏನು ನಾಚಿಕೆ ಇಲ್ಲದೆ ಊಟ ಮಾಡೋದು. ಬನ್ನಿ ಗೈಸ್, ಕೈ ವಾಶ್ ಮಾಡಿ ಹೋಗೋಣ. ಬಿಗ್ ಬಾಸ್ ಲೈಫ್ ನನ್ಗೆ ನೋಡಿ ಹೊಟ್ಟೆ ಇಷ್ಟಿಷ್ಟು ಕೊಡಬೇಕು ಅಲ್ಲಿ ಏನಿಲ್ಲ, ನಿದ್ದೆ ಇಲ್ಲ. 1 ಚಪಾತಿ ಸರ್, 1 ದಿವಸ ರಾಗಿ ಒಂದ್ ದಿವಸದಲ್ಲಿ ಒಂದು ವಾರ ಇದೆ. ಸಂತೆ ಹೋಗ್ತಾ ಇದ್ದೆ, ನಾನ್ ವೆಜ್ ಅಲ್ಲೇ ಕೂತು ಖಾಲಿ ಆಗ್ತಿತ್ತು, ಬಾಡಿನೂ ಆಡಕ್ ಹೋಗ್ತಾ ಇದ್ದೆ. ಬಟ್ ಈಗ ಒಂದೇ ಎಕ್ಸ್ಪೀರಿಯನ್ಸ್ ಅಲ್ಲ. ಅಲ್ಲಲ್ಲ, ಅದಕ್ಕೆ ಹೋಗುವಾಗ ಇಲ್ಲದೆ ಚೆನ್ನಾಗೋಯ್ತು. ಹೌದಾ, ಖುಷಿಯಾಗಿ ಆಗ್ತದೆ. ಸಿಗೋಣಾಗಿದೆ. ಥ್ಯಾಂಕ್ ಯು. ಬಾಯ್.
ನಾನು ನಮ್ಮ ಅಕ್ಕ ಹೇಳಿದ್ಲು ಬಂದಿದ್ದಾರೆ ಅದಕ್ಕೆ ಅಂದ್ರೆ ಹೌದಾ ನೈಸ್ ಮೀಟ್ ಅಟ್ಲೀಸ್ಟ್ ಬನ್ನಿ ಮನೆ ಕಡೆ ಬಿಟ್ಟು ಹೇಗೆ ಅನಿಸ್ತು ಮ್ಯಾರೇಜ್ ರಿವ್ಯೂ ತಗೋದಾದ್ರೆ ಟಿವಿಲಿ ಏನೂ ಬರುದಿಲ್ಲ ಇವ್ರು ಮಾತ್ರ ಕಾರ್ಯಕ್ರಮ ಬರುತ್ತಿಲ್ಲ ಮನೆಯಲ್ಲಿ ಎಲ್ಲರೂ ಅದನ್ನೇ ನೋಡೋದು ಬೇರೆ ಏನೂ ನೋಡೋದಿಲ್ಲ ಬೈತಾ ಇದ್ದೀರಾ ಹೇಳ್ತಾ ಸೀರಿಯಸ್ಲಿ ಎಲ್ಲರೂ ಅದನ್ನೇ ನೋಡುದು ಬಿಟ್ಟರೆ ಬೇರೆ ಯಾವ ಚಾನಲ್ ಹೋಗ್ತಿಲ್ಲ ನಾವು ನ್ಯೂಸ್ ನೋಡ್ಬೇಕು ನಾನೇ ನನ್ನ ಬ್ಲಾಗ್ ನ್ಯೂಸ್ ಎಲ್ಲ ನೋಡಿ ನಮ್ಮ ಅಕ್ಕ ಬೀಡ ಇಸ್ಕೊಳಕ್ ಹೋಗಿದ್ದಾಳೆ ಗೈಸ್. ಸೊ ಫೈನಲಿ ಮುಗೀತು ಈವೆಂಟ್. ಈಗ ಇಲ್ಲಿಂದ ಹೊರಡೋದು. ಲೆಟ್ಸ್ ಗೋ. ನಮ್ಮ ಅಕ್ಕನೂ ಈಗ ಇಲ್ಲಿಂದ ಎಲ್ಲೋ ಆಚೆ ಹೋಗ್ತಿದ್ದಾಳೆ. ನಾನು ಹೋಗ್ಬೇಕು ಮನೆಗೆ. ನಮ್ಮದು ಮೈಕ್ ಯಾಕೋ ವರ್ಕ್ ಆಗಿಲ್ಲ ಇವತ್ತು ಸರಿಯಾಗಿ. ತುಂಬ ನಾಯ್ಸ್ ಬಂದ್ಬಿಟ್ಟಿದೆ ಬ್ಲಾಗಲ್ಲಿ. ಸೌಂಡ್ ಬರ್ದಿರೋ ಥರ ಟ್ರೈ ಮಾಡ್ತೀವಿ ಎಡಿಟ್ ಮಾಡೋಕ್ಕೆ. ಏನಾದರೂ ನಾಯ್ಸ್ ಬಂದಿದ್ರೆ ಹೇಳಿ ಸಾರಿ. ಲೆಟ್ಸ್ ಗೋ. ಈಗ ಮನೆಗೆ ಹೋಗೋಣ. ನನಗೂ ಸಾಕಾಯಿತು ಬಿಸಿ ಸೂಟ್ ಹಾಕ್ಕೊಂಡು. ನಂದು ಸೆಕೆ ಆಗ್ತಿದೆ. ಬಾಯ್ ಬಾಯ್. ಬಾಯ್. ಟೇಕ್ ಕೇರ್. ಗೋ ಸೇಫ್. ಬಾಯ್ ಬಾಯ್. ಓಕೆ. ಸೊ ಅಲ್ಲಿಂದ ಹೊರಟು ನಾನು ಶ್ರವಣ್ ಆಫೀಸ್ ಹತ್ರ ಬಂದೆ. ಯಾಕೆ ಅಂದರೆ ನಮ್ಮ ವೈಶಾಖ್ ಬ್ರೋ ಬಂದಿದ್ದಾರೆ. ನಮ್ಮದು 3 ಜನದ್ದು ಒಂದು ಮೀಟಿಂಗ್ ಇತ್ತು, ಮಾತಾಡೋದಿತ್ತು. ನಾವು ಅಲ್ಲೆಲ್ಲೋ ಆಚೆ ಸಿಗಬೇಕಿತ್ತು. ಬಟ್ ನಂದು ಮದುವೆಗೆ ಹೋಗಿದ್ದರಿಂದ ವೈಶಾಖ್ ಬ್ರೋನ ಇಲ್ಲೇ ಕಳಿಸ್ಬಿಟ್ಟಿದ್ದೆ. ನಾನು ಇಲ್ಲೇ ಬರ್ತೀನಿ ಹೋಗಿರಿ ಅಂತ. ರೀಚ್ ಆಗಿದ್ದೀನಿ. ನಮ್ಮ ಹಲೋ ಟು ರಿಚ್ ಪೀಪಲ್. ಬಡವ್ರನ್ನ ಮ್ಯಾಪ್ಸ್ಕೊಳ್ರಿ. ಹಾಯ್. ರಿಚ್ ಪೀಪಲ್ ಆಫೀಸಲ್ಲಿ ಕೂತಿರೋದು ಆರಾಮಾ? ಮನೆ ವಾಪಸ್ ಬಂದೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಮ್ಮನೂ ಸ್ವಲ್ಪ ಹುಷಾರಿಲ್ಲ, ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರು. ನಮ್ಮ ತಮ್ಮನೂ ಹೋಗಿದ್ದ ಅವನು ಬ್ಲಡ್ ಟೆಸ್ಟ್ ಮಾಡಿಸ್ದ. ನಾವು ಹೋಗಿ ಬರೋಷ್ಟು ಮದುವೆಗೆ ಇದೆಷ್ಟೆಲ್ಲ ನಡೆದಿದೆ ಮನೇಲಿ. ಆನಂದದ ಆಲಾಪನ ಸನಿಹರು